ನನ್ನ ಹೆಸರು ನಿತ್ಯಾನಂದ ಅಂತ. ಈ ಪ್ರಾಜೆಕ್ಟ್ ಹೆಸರು ಬಂದುಬಿಟ್ಟು ಕಣಿಮಿಣಿಕೆ ಫೇಸ್ 5 ಅಂತ. ಈ ಪ್ರಾಜೆಕ್ಟು ಮೈಸೂರು ರೋಡಿಂದ ನಿಯರೆಸ್ಟ್ ಇದೆ, 1 ಕಿಲೋಮೀಟರು ಕಣಿಮಿಣಿಕೆ ಗ್ರಾಮದಿಂದ. ಮತ್ತು ಹೆಜ್ಜಾಲ ಕಡೆಯಿಂದನೂ ಬರ್ಬೋದು ನೀವು, ಅಲ್ಲಿಂದನೂ 3 ಕಿಲೋಮೀಟರ್ ಆಗುತ್ತೆ ಡಿಸ್ಟೆನ್ಸು. ಈ ಪ್ರಾಜೆಕ್ಟು ಸೂಪರ್ ಬಿಲ್ಟ್ ಏರಿಯಾ ಬಂದುಬಿಟ್ಟು 1530 ಸ್ಕ್ವೇರ್ ಫೀಟ್ ಇದೆ. ಕಾರ್ಪೆಟ್ ಏರಿಯಾ 1294 ಸ್ಕ್ವೇರ್ ಫೀಟ್ ಬರುತ್ತೆ. ಕಾರ್ಪೆಟ್ ಏರಿಯಾ 294 ಸ್ಕ್ವೇರ್ ಫೀಟ್ ಬರುತ್ತೆ. ಈ ಪ್ರಾಜೆಕ್ಟು 3 BHK ಇದೆ. ಈ ಪ್ರೈಸ್ ಬಂದುಬಿಟ್ಟು 64 ಲ್ಯಾಕ್ಸು ವೆಸ್ಟ್ ಫೇಸಿಂಗ್ ಬರುತ್ತೆ, ಮತ್ತು 67,20,000 ಈಸ್ಟ್ ಫೇಸಿಂಗ್ ಬರುತ್ತೆ. 5th ಫ್ಲೋರ್ ಆದಮೇಲೆ ನಿಮಗೆ ಫ್ಲೋರ್ ಹೈರೇಜ್ ಚಾರ್ಜಸ್ ಬರುತ್ತೆ. ವೆಸ್ಟ್ ಫೇಸಿಂಗ್ ಆಗಲಿ ಈಸ್ಟ್ ಫೇಸಿಂಗ್ ಆಗಲಿ ಸೇಮ್ ಎಲ್ಲದಕ್ಕೂ ಇನ್ಕ್ಲೂಡ್ ಆಗುತ್ತೆ. ಬುಕ್ಕಿಂಗ್ ಅಮೌಂಟು ಜನರಲ್ ಕ್ಯಾಟಗರಿ ಆದರೆ ನೀವು ಸ್ಟಾರ್ಟಿಂಗು 12.5% ಪೇ ಮಾಡಬೇಕು. ಕ್ಯಾಟಗರಿ ಬಂದರೆ 5% ಪೇ ಮಾಡ್ತೀರಾ. ಓವರಾಲ್ ಕಾಸ್ಟ್ ಬಂದುಬಿಟ್ಟು ಜನರಲ್ ಆಗಲಿ ಕ್ಯಾಟಗರಿ ಆಗಲಿ ಸೇಮ್ ಅಮೌಂಟ್ ಬರುತ್ತೆ. ಈ ಫ್ಲಾಟ್ ಕಾಸ್ಟ್ ಅಲ್ಲದೆ ಇದ್ರ ಮೇಲೆ ನಿಮಗೆ ರಿಜಿಸ್ಟ್ರೇಷನ್ ಚಾರ್ಜ್ ಎಕ್ಸ್ಟ್ರಾ ಬರುತ್ತೆ. ರಿಜಿಸ್ಟ್ರೇಷನ್ನು 7.69% ತನಕ ಬರುತ್ತೆ. ನೆಕ್ಸ್ಟು TDS 1% ಪೇ ಮಾಡಬೇಕಾಗತ್ತೆ. ಮತ್ತು ಕಾರ್ ಪಾರ್ಕಿಂಗ್ ಎಕ್ಸ್ಟ್ರಾ, ಅದು ಕವರ್ಡ್ ಕಾರ್ ಪಾರ್ಕಿಂಗ್ ಬೇಕು ಅಂದರೆ ನೀವು 2.5 ಲ್ಯಾಕ್ ಪೇ ಮಾಡಬೇಕಾಗತ್ತೆ. ಇಲ್ಲ ಓಪನ್ ಏರಿಯಾದಲ್ಲಿ ನೀವು ಒಂದು ಸ್ಲಾಟ್ ಕೊಡ್ತಾರೆ, ಅದು ಫ್ರೀ ಇರುತ್ತೆ. ನೆಕ್ಸ್ಟು 1% ಮೇಂಟೆನೆನ್ಸ್ ಚಾರ್ಜಸ್ ಪೇ ಮಾಡಬೇಕು, ಅದು 1 ಇಯರಿಗೆ ಇರುತ್ತೆ. ಇಲ್ಲಿ ಅಮ್ಯುನಿಟೀಸ್ ಎಲ್ಲ ಬಂದುಬಿಟ್ಟು ಕಾಮನ್ ಆಗಿ ನೀವು ಯಾವುದೇ ಫೇಸಲ್ಲಾಗಲಿ ಗಾರ್ಡನ್ ಇರ್ತಾರೆ, ಪಾರ್ಕು ಓಪನ್. ನೆಕ್ಸ್ಟು ಓಪನ್ ಜಿಮ್ ಬರುತ್ತೆ. ಆಮೇಲೆ ಪವರ್ ಬ್ಯಾಕಪ್ ಇರುತ್ತೆ. 2 ಸೈಡ್ ಲಿಫ್ಟು, 2 ಸೈಡ್ ಸ್ಟೇರ್ ಕೇಸ್ ಬರುತ್ತೆ ನಿಮಗೆ. ಇದೆಲ್ಲ ಇಲ್ಲಿ G+8 ಬರುತ್ತೆ. ಅಂದರೆ ಟೋಟಲ್ 1 ಬ್ಲಾಕಲ್ಲಿ 72 ಫ್ಲಾಟ್ಸು, 1 ಫ್ಲೋರ್ಲಿ 8 ಫ್ಲಾಟ್ಸ್ ಬರುತ್ತೆ ನಿಮಗೆ. ಇದೇ ಥರ ಫೇಸ್ 5 ಅಲ್ಲಿ ಟೋಟಲ್ 6 ಬ್ಲಾಕ್ಸ್ ಬರುತ್ತೆ. ಟೋಟಲ್ ಫ್ಲಾಟ್ಸ್ ಬಂದು 432 ಇದೆ. ಇಲ್ಲಿ ಫೇಸಿಂಗು ಈಸ್ಟ್ ಮತ್ತು ವೆಸ್ಟ್ 2 ಇದೆ. ಇದಾದಮೇಲೆ ನೀವು ಇಲ್ಲಿ ಫೇಸ್ 2, ಫೇಸ್ 3 ಮತ್ತು ಫೇಸ್ 4 ಅಂತ ಇದೆ. ಅಲ್ಲಿ 2 BHK 3 BHK ಇತ್ತು ಮುಂಚೆ, ಅದೆಲ್ಲ ಕಂಪ್ಲೀಟ್ ಸೋಲ್ಡ್ ಆಗಿದೆ. ನಿಮಗೆ ಅಲ್ಲಿ ಫೇಸ್ 3 ಹತ್ರ ಕ್ಲಬ್ ಹೌಸ್ ಇದೆ. ಆ ಕ್ಲಬ್ ಹೌಸಲ್ಲಿ ಕಂಪ್ಲೀಟ್ ಅಮ್ಯುನಿಟೀಸು ನಿಮಗೆ ಅಲ್ಲಿ ಸ್ವಿಮ್ಮಿಂಗ್ ಪೂಲು, ಬ್ಯಾಡ್ಮಿಂಟನ್ ಕೋರ್ಟು, ಯೋಗ ಸೆಂಟರು, ಜಿಮ್ಮು, ಪಾರ್ಟಿ ಹಾಲು, ಕಮ್ಯುನಿಟಿ ಹಾಲು, ಈ ಥರ ಎಲ್ಲ ಥರ ಅಮ್ಯುನಿಟೀಸ್ ಇರುತ್ತೆ ನಿಮಗೆ. ಇಲ್ಲಿ ಟೋಟಲ್ಲು 5 ಫೇಸ್ ಬರುತ್ತೆ. 5 ಫೇಸಲ್ಲಿ ಪ್ರಾಜೆಕ್ಟ್ ಕಂಪ್ಲೀಟ್ ಆಗಿರೋದು ಫೇಸ್ 2, ಫೇಸ್ 3, ಫೇಸ್ 4, ಫೇಸ್ 5. ಫೇಸ್ 2, ಫೇಸ್ 3, ಫೇಸ್ 4ಅಲ್ಲಿ ಕಂಪ್ಲೀಟ್ ಎಲ್ಲ ಸೇಲ್ ಆಗಿದೆ. ಫೇಸ್ 5ನಲ್ಲಿ ಮಾತ್ರ ಟೋಟಲ್ 6 ಬ್ಲಾಕ್ ಇದೆ. ಈಗ ಆಲ್ರೆಡಿ ಇಲ್ಲಿ 30% ಬುಕ್ ಆಗಿದೆ ಬ್ಲಾಕ್ 1, ಬ್ಲಾಕ್ 2ನಲ್ಲಿ. ಇನ್ನು ಮಿಕ್ಕಿರೋದು ಬ್ಲಾಕ್ 3, ಬ್ಲಾಕ್ 4, ಬ್ಲಾಕ್ 5, ಬ್ಲಾಕ್ 6 ಅದು ಕೂಡ ಅವೈಲೇಬಲ್ ಇದೆ. ನೀವು ಬುಕ್ಕಿಂಗ್ ಆನ್ಲೈನು ಮಾಡ್ಬೋದು, ಇಲ್ಲ ಆಫ್ಲೈನು ಮಾಡ್ಬೋದು. ಅವೈಲಬಿಲಿಟಿ ಎಲ್ಲ ನಿಮಗೆ ಆನ್ಲೈನಲ್ಲಿ ತೋರಿಸುತ್ತೆ. ನೀವು ಅದ್ರ ಮೇಲೆ ಟ್ಯಾಪ್ ಮಾಡಿ ಅದು ಡೀಟೇಲ್ಸ್ ಕೇಳುತ್ತೆ. ಸ್ಟಾರ್ಟಿಂಗು ಅಪ್ಲಿಕೇಶನ್ ಚಾರ್ಜಸ್ ಅಂತ ತೊಗೊಳುತ್ತೆ. ಅದನ್ನು ಜನರಲ್ ಆದರೆ 1000 ರೂಪೀಸ್ ಪೇ ಮಾಡಬೇಕು, ಕ್ಯಾಟಗರಿ 500 ರೂಪೀಸ್ ಅಂತ. ಅದು ಪೇಮೆಂಟ್ ಆಪ್ಷನ್ನು ನೆಟ್ ಬ್ಯಾಂಕಿಂಗು ಮತ್ತು ಕಾರ್ಡ್ ಪೇಮೆಂಟ್ ಇದೆ, ಆನ್ಲೈನ್ ಪೇ ಮಾಡೋಂಗಿದ್ರೆ. ನೆಕ್ಸ್ಟ್ ಇನಿಷಿಯಲ್ ಅಮೌಂಟ್ ಕೇಳುತ್ತೆ. ಜನರಲ್ ಇರೋ 8 ಲ್ಯಾಕ್ಸ್ ಪೇ ಮಾಡಬೇಕು, ಕ್ಯಾಟಗರಿ ಬಂದರೆ 3,20,000 ಪೇ ಮಾಡಬೇಕು. ಅದು ಪೇ ಮಾಡಿದ ತಕ್ಷಣ ಇಮಿಡಿಯೇಟ್ ಅಲರ್ಟ್ ಆಗುತ್ತೆ. ನಿಮಗೆ ಪ್ರಾವಿಷನ್ ಅಲಾಟ್ಮೆಂಟ್ ಲೆಟರ್ ಕೂಡ ವೆಬ್ಸೈಟಲ್ಲೇ ಸಿಗುತ್ತೆ. ಅದನ್ನು ನೀವು ಕಲೆಕ್ಟ್ ಮಾಡಿಕೊಂಡು ನೀವು BDA ಹೆಡ್ ಆಫೀಸಿಗೆ ಹೋಗಬೇಕು. ಅಲ್ಲಿ ಅಪ್ಲಿಕೇಶನ್ ಸಿಗುತ್ತೆ. ನೀವು ಪೇಮೆಂಟ್ ಆಗಿರೋದು ಡೀಟೇಲ್ಸ್ ಇದೆಯಲ್ಲ, ಅದನ್ನು ನೀವು ಅವರಿಗೆ ಕೊಟ್ಟರೆ ನಿಮಗೆ ಅಪ್ಲಿಕೇಶನ್ ಕೊಡ್ತಾರೆ. ನಿಮಗೆ ಡಾಕ್ಯುಮೆಂಟ್ಸು ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು ಮತ್ತು ಫೋಟೋಸ್ ಬೇಕಾಗುತ್ತೆ. ಅದನ್ನು ಅಟೆಸ್ಟ್ ಮಾಡಿಸಿ ಗೆಜೆಟೆಡ್ ಆಫೀಸರ್ದು ಸೀಲು ಸಿಗ್ನೇಚರ್ ಬೇಕಾಗುತ್ತೆ. ನಿಮಗೆ ಅಲ್ಲಿ ಆಫೀಸಲ್ಲೇ ಸಿಗ್ತಾರೆ. ಅದು ಸೀಲು ಸಿಗ್ನೇಚರ್ ತೊಗೊಂಡ್ಬಿಟ್ಟು ಅಲ್ಲಿ ರೀಸಬ್ಮಿಟ್ ಮಾಡಿದರೆ ನೆಕ್ಸ್ಟು ವಿತಿನ್ ಒನ್ ವೀಕ್ ಒಳಗಡೆ ನಿಮಗೆ ಒರಿಜಿನಲ್ ಅಲಾಟ್ಮೆಂಟ್ ಲೆಟ್ರು ಮತ್ತು NOC ಕೊಡ್ತಾರೆ. ನಿಮಗೆ ಆ ಡೇಟಿಂದ 3 ಮಂತ್ಸ್ ಟೈಮ್ ಇರುತ್ತೆ ಫುಲ್ ಅಮೌಂಟ್ ಪೇ ಮಾಡೋದಕ್ಕೆ ವಿತೌಟ್ ಇಂಟ್ರೆಸ್ಟು. ನೀವು ಲೋನ್ ಬೇಕಂದರೆ ಎಲ್ಲ ಬ್ಯಾಂಕಿನಲ್ಲಿ ಲೋನ್ ಸಿಗುತ್ತೆ. ಇಲ್ಲ ನೀವು ಸೆಲ್ಫ್ ಫಂಡ್ ಮಾಡೋಂಗಿದ್ರೆ ಸೆಲ್ಫ್ ಫಂಡು ಮಾಡ್ಬೋದು, ಇಲ್ಲ ಬ್ಯಾಂಕ್ ಲೋನ್ ಆದರೆ ಲೋನು ಹೋಗ್ಬೋದು. ನೀವು 3 ಮಂತ್ಸಲ್ಲಿ ಯಾವಾಗ ಫುಲ್ ಅಮೌಂಟ್ ಪೇ ಮಾಡ್ತೀರಾ, ಪೇ ಆದಮೇಲೆ ಡಾಕ್ಯುಮೆಂಟ್ಸ್ಗಳು ಕೇಳ್ತಾರೆ. ಆ ಡಾಕ್ಯುಮೆಂಟ್ಸ್ ಎಲ್ಲ ಸಬ್ಮಿಟ್ ಮಾಡಬೇಕು ಹೆಡ್ ಆಫೀಸಲ್ಲಿ. ಸಬ್ಮಿಟ್ ಆದಮೇಲೆ ನಿಮಗೆ ವಿತಿನ್ 5 ಡೇಸ್ ಒಳಗಡೆ ರಿಜಿಸ್ಟ್ರೇಷನ್ ಮಾಡಿ ಕೊಡ್ತಾರೆ. ರಿಜಿಸ್ಟ್ರೇಷನ್ ಆದಮೇಲೆ ನೀವು ಬಂದು ಪೊಸಿಷನ್ ತೊಗೋಬೋದು. ಡಾಕ್ಯುಮೆಂಟ್ಸ್ ವಿಚಾರಕ್ಕೆ ಬಂದರೆ ಇದು ಗೌರ್ಮೆಂಟ್ ಪ್ರಾಜೆಕ್ಟ್ ಆಗಿರೋದ್ರಿಂದ ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿ ಡಾಕ್ಯುಮೆಂಟ್ಸಲ್ಲಿ ಯಾವುದೇ ರೀತಿ ತೊಂದರೆ ಆಗೋಲ್ಲ. ನಿಮಗೆ ಎನ್ಕ್ರೋಚ್ಮೆಂಟ್ಸ್ ಇರೋಲ್ಲ, ಎಲ್ಲ ಕ್ಲಾರಿಟಿ ಇರುತ್ತದೆ. ಎಲ್ಲ ಈಗ ಎಲ್ಲ ಖಾತಾ ಮಾಡಿಕೊಡ್ತಾರೆ, ಎಲೆಕ್ಟ್ರಾನಿಕ್ಸ್ ಖಾತಾ. ನೀವು ಅದ್ರ ಬಗ್ಗೆ ನೀವು ಭಯ ಪಡೋದ ಅವಶ್ಯಕತೆ ಇಲ್ಲ. ಸೆಕ್ಯೂರಿಟಿ ಬಂದುಬಿಟ್ಟು ಇಲ್ಲಿ ನಿಮಗೆ 24 ಅವರ್ಸ್ ಇರ್ತಾರೆ. ಪ್ರತಿ ಬ್ಲಾಕಲ್ಲೂ ಇಬ್ಬಿಬ್ಬರು ಸೆಕ್ಯೂರಿಟಿ ಇರ್ತಾರೆ. ಎಂಟ್ರೆನ್ಸ್ ಗೇಟಲ್ಲೂ ಇರ್ತಾರೆ. ಎನಿ ಟೈಮ್ ಅವರು ನೀವು ಏನೇ ಹೆಲ್ಪ್ ಬೇಕಿದ್ರೂ ಅಲ್ಲಿ ಹೆಲ್ಪ್ ಲೈನ್ ನಂಬರ್ ಇರ್ತಾರೆ. ವಿತ್ ಸೆಕ್ಯೂರಿಟಿ ಕಾಂಟ್ಯಾಕ್ಟ್ಸ್ ಕೂಡ ಇದೆ ಅಲ್ಲಿ. ನೀವು ಅವ್ರಿಗೆ ಕಾಲ್ ಮಾಡಿದರೆ ಬಂದು ಇಮಿಡಿಯೇಟ್ ಅವ್ರು ನಿಮಗೆ ಹೆಲ್ಪ್ ಮಾಡ್ತಾರೆ. BDA ನಿರ್ಮಿಸಿರುವಂಥ ಈ ಕಟ್ಟಡಗಳು ನಿಮಗೆ ಮಧ್ಯಮ ವರ್ಗಕ್ಕೆ ಅನುಕೂಲ ಆಗಲಿ ಅಂದ್ಬಿಟ್ಟೇ ಇದೆಲ್ಲ ಕಟ್ಟಡ ನಿರ್ಮಿಸಿದ್ದಾರೆ. ನಿಮಗೆ ಸ್ಟಾರ್ಟಿಂಗ್ ಪ್ರೈಸು ಇಲ್ಲಿ 1 BHK 11 ಲ್ಯಾಕ್ಸಿಂದ ಸ್ಟಾರ್ಟ್ ಆಗುತ್ತೆ. 2 BHK ಬಂದು 48 ಲ್ಯಾಕ್ಸಿಂದ ಸ್ಟಾರ್ಟ್ ಆಗುತ್ತೆ. 3 BHK 64 ಲ್ಯಾಕ್ಸಿಂದ ಸ್ಟಾರ್ಟ್ ಆಗುತ್ತೆ. ಈ ಪ್ರೈಸೆಲ್ಲ ಅಫೋರ್ಡೆಬಲ್ ಇದೆ. ನೀವು ಯಾವ ಪ್ರೈಸಲ್ಲಿ ನೋಡ್ತಿದ್ದೀರಾ ಆ ಅಮೌಂಟು ನೀವು ಬಂದು ಪರ್ಚೇಸ್ ಮಾಡ್ಬೋದು. ಇಲ್ಲಿ ವಿಲ್ಲಾಸ್ ಕೂಡ ಇದೆ, ಅಪಾರ್ಟ್ಮೆಂಟ್ಸ್ ಕೂಡ ಇದೆ, ಫ್ಲ್ಯಾಟ್ಸ್ ಕೂಡ ಇದೆ. ನೀವು ವಿಲ್ಲಾ ಬೇಕು ಅಂದರೆ ಉಣ್ಣಿಗೆರೆ ಅಂತ ಲೊಕೇಶನ್ನು. ಅದು ಮಾಗಡಿ ರೋಡ್ ಕಡೆಯಿಂದ ಹೋದರೆ ಕಿತ್ನಳ್ಳಿ ಕ್ರಾಸ್ ಅಂತ ಬರುತ್ತೆ. ಅಲ್ಲಿಂದ ನಿಯರೆಸ್ಟ್ 2 ಕಿಲೋಮೀಟರ್ ಇದೆ. ನೀವು ನೆಲಮಂಗಲ ರೂಟಿಂದನೂ ಹೋಗ್ಬೋದು. ಅದು ದಾಸನಪುರ ಅಂತ ಇದೆ. ದಾಸನಪುರದಿಂದ ಒಳಗಡೆ 8 ಕಿಲೋಮೀಟರ್ಸ್ ಆಗುತ್ತೆ. ಪ್ರಾಜೆಕ್ಟು ತುಂಬ ಚೆನ್ನಾಗಿದೆ. ಅದು ಗೇಟೆಡ್ ಕಮ್ಯುನಿಟಿ 25 ಏಕರ್ಸ್ನಲ್ಲಿದೆ. ಅಲ್ಲಿ ನಿಮಗೆ 3 BHK ಮತ್ತು 4 BHK ವಿಲ್ಲಾಸ್ ಇದೆ. 3 BHK ಸ್ಟಾರ್ಟಿಂಗು ಪ್ರೈಸ್ ಬಂದುಬಿಟ್ಟು ಜಸ್ಟ್ 90 ಲ್ಯಾಕ್ಸಿಂದ ಸ್ಟಾರ್ಟ್ ಆಗುತ್ತೆ ಒಂದು ಟೈಪು. ಇನ್ನೊಂದು ಟೈಪ್ ಇದೆ 3 BHK 1737 ಸ್ಕ್ವೇರ್ ಫೀಟ್ ಬರುತ್ತೆ. ಅದು ನಿಮಗೆ 1 crore 15 lakhs ಸ್ಟಾರ್ಟ್ ಆಗುತ್ತೆ.
ಇದು ಇಂಡಿವಿಜುವಲ್ ಡ್ಯೂಪ್ಲೆಕ್ಸ್ ಹೌಸ್ ಆಗಿರೋದ್ರಿಂದ ನಿಮಗೆ ಲ್ಯಾಂಡ್ ಕೂಡ ಸಿಗುತ್ತೆ. ನೀವೀಗ ಯಾವುದೇ ಲ್ಯಾಂಡ್ ಪರ್ಚೇಸ್ ಮಾಡಬೇಕಂದ್ರೆ ಪ್ರೈವೇಟರ್ ಆಗಿರಲಿ ಇಲ್ಲ ಬೇರೆ ಕಡೆ ಆಗಲಿ, ಆ ಪ್ರೈಸ್ ಬಂದುಬಿಟ್ಟು ನಿಮಗೆ 1 ಶೇರ್ ಮೇಲೆ ಹೋಗುತ್ತೆ. ಮತ್ತು ಡಾಕ್ಯುಮೆಂಟೇಷನ್ ಗೊಂದಲ ಇರಲ್ಲ ನಿಮಗೆ. BDA ನಿರ್ಮಿಸೋದ್ರಿಂದ ಯಾವುದೇ ರೀತಿ ಪ್ರಾಬ್ಲಮ್ ಆಗೋಲ್ಲ ನಿಮಗೆ. ಗ್ರೋತ್ ವ್ಯಾಲ್ಯೂ ನೀವು BDA ಯಾವುದೇ ಪ್ರಾಜೆಕ್ಟ್ ಮಾಡಿರಲಿ, ಆ ಸರೌಂಡಿಂಗಲ್ಲಿ 2-3 ಇಯರ್ಸ್ ಒಳಗಡೆ ತುಂಬ ಡೆವಲಪ್ ಆಗುತ್ತೆ. ಲ್ಯಾಂಡ್ ವ್ಯಾಲ್ಯೂ ಕೂಡ ಈ ಏರಿಯಲ್ಲಿ ಜಾಸ್ತಿ ಆಗ್ತಾ ಇರೋದ್ರಿಂದ ನಿಮಗೆ ಪ್ರೈಸ್ ಕೂಡ ಹೈಕ್ ಆಗುತ್ತೆ ನೀವು ಪರ್ಚೇಸ್ ಮಾಡಿರೋ ಪ್ರಾಪರ್ಟಿ. ಇದು ನೀವು ಪ್ರೈವೇಟ್ನಲ್ಲಿ ಇನ್ವೆಸ್ಟ್ ಮಾಡೋಕ್ಕಿಂತ BDAನಲ್ಲಿ ಇನ್ವೆಸ್ಟ್ ಮಾಡಿದರೆ ಬೆಟರ್ ಆಪ್ಷನ್ನು. ಏನಕ್ಕೆ ಅಂದರೆ ಪ್ರೈಸ್ ವೈಸ್ ಆಗಲಿ, ಅಮ್ಯುನಿಟಿ ವೈಸ್ ಆಗಲಿ ಮತ್ತು ಡಾಕ್ಯುಮೆಂಟೇಷನ್ ಆಗಲಿ ಎಲ್ಲ ಕ್ಲಿಯರ್ ಆಗಿರುತ್ತೆ. ನನ್ನ ಸಜೆಷನ್ ಅಂದರೆ BDA ಪ್ರಾಪರ್ಟಿನ ಪರ್ಚೇಸ್ ಮಾಡಿ. ನೀವು BDA ಫ್ಲ್ಯಾಟ್ಸ್ ಮತ್ತು ವಿಲ್ಲಾನ ಬುಕ್ಕಿಂಗ್ ಮಾಡಬೇಕು ಅಂದರೆ ಬುಕ್ಕಿಂಗು ಆನ್ಲೈನು ಮಾಡ್ಬೋದು ಮತ್ತು ಆಫ್ಲೈನು ಮಾಡ್ಬೋದು. ನೀವು ಆನ್ಲೈನ್ ಬುಕ್ ಮಾಡಬೇಕು ಅಂದರೆ ಕಾರ್ಡ್ ಪೇಮೆಂಟ್ ಆಪ್ಷನ್ ಇದೆ ಮತ್ತು ನೆಟ್ ಬ್ಯಾಂಕಿಂಗ್ ಆಪ್ಷನ್ ಬರುತ್ತೆ. ಆಫ್ಲೈನ್ ಬುಕ್ಕಿಂಗ್ ಮಾಡಬೇಕು ಅಂತ ಹೇಳಿದ್ರೆ DD ಅಥವಾ RTS ಮಾಡಿಕೊಂಡು BDA ಹೆಡ್ ಆಫೀಸಿಗೆ ಹೋದರೆ ನಿಮಗೆ ಅಲ್ಲಿ ಅಲಾಟ್ ಮಾಡಿಕೊಡ್ತಾರೆ. DD ನೇಮ್ ಬಂದುಬಿಟ್ಟು ಕಮಿಷನರ್ BDA ಬೆಂಗಳೂರು. ನೀವು RTGS ಮಾಡಬೇಕು ಅಂತ ಹೇಳಿದ್ರೆ BDA ವೆಬ್ಸೈಟಲ್ಲಿ FAQನಲ್ಲಿ ಕೆನರಾ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಇದೆ. ಆ ಅಕೌಂಟಿಗೆ ನೀವು RTS ಮಾಡಿಕೊಂಡು ಆ ಸ್ಲಿಪ್ನ ಅಥವಾ UTR ನಂಬರ್ನ ತೊಗೊಂಡು BDA ಆಫೀಸಲ್ಲಿ ಸಬ್ಮಿಟ್ ಮಾಡಿದರೆ ನೀವು ಯಾವ ಫ್ಲ್ಯಾಟನ್ನು ಚೂಸ್ ಮಾಡಿದರೆ ಆ ಫ್ಲ್ಯಾಟ್ ನಿಮಗೆ ಅಲಾಟ್ ಮಾಡಿಕೊಡ್ತಾರೆ. ಇನ್ನು ಮುಂದೆ ನಿಮಗೆ ಯಾವುದೇ ರೀತಿ ಬುಕ್ಕಿಂಗು ತೊಂದರೆ ಆಗೋಲ್ಲ. ಏನಕ್ಕೆ ಅಂದರೆ ಈಗ ಆಫ್ಲೈನ್ ಬುಕ್ಕಿಂಗ್ ಇದನ್ನ ಸ್ಟಾಪ್ ಮಾಡಿಬಿಟ್ಟು ಕಂಪ್ಲೀಟ್ ಎಲ್ಲ ಆನ್ಲೈನಲ್ಲಿ ಬುಕ್ಕಿಂಗು ಮತ್ತು ನೆಕ್ಸ್ಟ್ ಪ್ರೋಸೆಸ್ ಎಲ್ಲ ಆನ್ಲೈನಲ್ಲಿ ಮಾಡ್ತಾಯಿದ್ದಾರೆ. ಅದೊಂದು ಡಿಜಿಟಲ್ ಮಾಡೋದ್ರಿಂದ ತುಂಬ ಅನುಕೂಲ ಆಗುತ್ತೆ. ನೀವು ಕಡೆನೇ ನೀವು ಆನ್ಲೈನಲ್ಲಿ ಡಾಕ್ಯುಮೆಂಟ್ಸ್ ಎಲ್ಲ ಸಬ್ಮಿಟ್ ಮಾಡಿ ನಿಮ್ದು ಏನೇ ಕೆಲಸ ಇದ್ರೂ ನೀವು ಆರಾಮಾಗಿ ಮಾಡ್ಕೋಬೋದು. ನಿಮ್ಮದು ಬುಕ್ಕಿಂಗ್ ಆಗಿರೋದು ನೆಕ್ಸ್ಟ್ ಮತ್ತು ಯಾವ ರೀತಿ ಪ್ರೋಸೆಸ್ ಆಗ್ತಾಯಿದೆ, ಏನು ಸ್ಟೇಟಸಲ್ಲಿದೆ ಅಂದ್ಬಿಟ್ಟು ನೀವು ಖುದ್ದಾಗಿ ನಿಮ್ಮ ಮೊಬೈಲ್ನಲ್ಲೇ ಆನ್ಲೈನಲ್ಲೇ ಚೆಕ್ ಮಾಡ್ಕೋಬೋದು. ನೆಕ್ಸ್ಟ್ ಏನೇ ಪ್ರಾಬ್ಲಮ್ ಇದ್ರೂ ನೀವು ಹೆಲ್ಪ್ಲೈನ್ ನಂಬರ್ಸ್ ಇರ್ತದೆ BDAದು, ಆ ಹೆಲ್ಪ್ಲೈನ್ ನಂಬರಿಗೆ ಕಾಲ್ ಮಾಡಿ ಅವರು ನಿಮ್ಮದು ಏನೇ ಪ್ರಾಬ್ಲಮ್ ಇದ್ರೂ ಅದನ್ನು ಸಾಲ್ವ್ ಮಾಡಿಕೊಡ್ತಾರೆ. ನಿಮಗೆ BDA ಪ್ರಾಪರ್ಟಿ ಪರ್ಚೇಸ್ ಮಾಡೋದಕ್ಕೆ ಬೇರೆ ಏನೋ ಹೆಚ್ಚಿನ ಮಾಹಿತಿ ಬೇಕು ಅಂದರೆ BDA ಹೆಲ್ಪ್ಲೈನ್ ನಂಬರ್ ಇದೆ 9483166622. ಈ ನಂಬರಿಗೆ ಕರೆ ಮಾಡಿ ನಿಮಗೆ ಹೆಚ್ಚಿನ ಮಾಹಿತಿ ಸಿಗುತ್ತೆ. ಕರ್ನಾಟಕ ಟಿವಿ ಲೀಡರ್ ಅವಾರ್ಡ್ಸ್ 2025 ಬೆಸ್ಟ್ MLA ನಾಮಿನೇಷನ್ ಹಳೆ ಮೈಸೂರು ವಿಭಾಗ ಡಾಕ್ಟರ್ ರಂಗನಾಥ್ ಕುಣಿಗಲ್ ಕ್ಷೇತ್ರ, ಸುರೇಶ್ ಗೌಡ ತುಮಕೂರು ಗ್ರಾಮಾಂತರ ಕ್ಷೇತ್ರ, CN ಬಾಲಕೃಷ್ಣ ಶ್ರವಣಬೆಳಗೊಳ ಕ್ಷೇತ್ರ, ಗಣಿಗ ರವಿಕುಮಾರ್ ಮಂಡ್ಯ ಕ್ಷೇತ್ರ, ದರ್ಶನ್ ಪುಟ್ಟಣಯ್ಯ ಮೇಲುಕೋಟೆ ಕ್ಷೇತ್ರ, D ರವಿಶಂಕರ್ KR ನಗರ ಕ್ಷೇತ್ರ, KH ಪುಟ್ಟಸ್ವಾಮಿ ಗೌಡ ಗೌರಿಬಿದನೂರು ಕ್ಷೇತ್ರ, ಸಿಮೆಂಟ್ ಮಂಜುನಾಥ್ ಸಕಲೇಶ್ಪುರ ಕ್ಷೇತ್ರ, ಮಂತರ್ ಗೌಡ ಮಡಿಕೇರಿ ಕ್ಷೇತ್ರ, GD ಹರೀಶ್ ಗೌಡ ಹುಣಸೂರು ಕ್ಷೇತ್ರ, ಸಮೃದ್ಧಿ ಮಂಜುನಾಥ್ ಮುಳಬಾಗಿಲು ಕ್ಷೇತ್ರ, ಪ್ರದೀಪ್ ಈಶ್ವರ್ ಚಿಕ್ಕಬಳ್ಳಾಪುರ ಕ್ಷೇತ್ರ. ಕರ್ನಾಟಕ ಟಿವಿ ವಾಟ್ಸ್ಆಪ್ ಚಾನೆಲ್ ಮೂಲಕ ವೋಟ್ ಮಾಡಿ ಹಾಗೂ ಇವರಲ್ಲಿ ಬೆಸ್ಟ್ MLA ಯಾರು ಕಮೆಂಟ್ ಮಾಡಿ ಅಲ್ವಾ. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ಅಲ್ವಾ. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.